ಹಾಯ್ ಸ್ನೇಹಿತರೆ, ಎಲ್ಲರೂ ಹಳ್ಳಿ ಬಿಟ್ಟು ಸಿಟಿಗೆ ಹೋಗ್ತಾರೆ. ಎಲ್ಲ ದುಡಿಮೆ ಇಲ್ಲ ಅಂತ ಎಲ್ಲ ಅಲ್ಲಿ ಹೋಗ್ತಾರೆ. ಅದನ್ನು ಹಳ್ಳಿ ಮರ್ತು ಬಿಡ್ತಾರೆ, ಸಿಟಿ ಜೀವನ ಬೇಕು ಅಂತಾರೆ. ಯಾವತ್ತಿದ್ರೂ ನಮ್ಮೂರು ನಮಗೆ ಶಾಶ್ವತ. ಸ್ನೇಹಿತರೆ ಬನ್ನಿ, ಎಷ್ಟೋ ದಿವಸದ ಮೇಲೆ ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಅವಾಗ ಹೆಂಗಿತ್ತು ಹಳ್ಳಿ, ನಾನು ಚಿಕ್ಕ ವಯಸ್ಸಲ್ಲಿ ಅಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಇವಾಗ ಹೆಂಗೈತೆ ಅವಾಗ ಹೆಂಗೈತೆ ನೋಡೋಣ ಬನ್ನಿ ಸ್ನೇಹಿತರೆ. ಸಾವಿರ ಕಾಲಕ್ಕೂ ನೋಡಿ ಸ್ನೇಹಿತರೆ, ನಾ ಬಂದಿರೋ ಜಾಗ ಇದೆಲ್ಲ ಸುತ್ತಮುತ್ತಲ ನಮ್ಮದು ಹೊಲ. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಹೀಗಿದೆ ನೋಡಿ ಸ್ನೇಹಿತರೆ. ಅವಾಗ ಮನೆಯಾಗ ನಾವು ಒಬ್ಬನಾಗ ಕುಂದಿರ್ತಿದ್ದೆ. ಮನೆಯಾಗ ರಾತ್ರಿ ನೋಡಿ ದೆವ್ವ ಬಂತ ಎದುರು ಬಂದು ಜ್ವರ ಬಂದು ಮಳೆ ಬಿಟ್ಟಿದ್ದೆ ಸ್ನೇಹಿತರೆ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನು ಹಳ್ಳಿ ಮಾತ್ರ ಚೇಂಜ್ ಆಗಿಲ್ಲ. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಯಾವತ್ತು ಮರಿಬಾರ್ದು. ಎಷ್ಟೋ ಜನ ಸಿಟಿಗೆ ಹೋಗಿ ಎಲ್ಲ ಮರ್ತು ಬಿಡ್ತಾರೆ. ಆದ್ರೆ ನಮ್ಮ ಹಳ್ಳಿಗೆ ನಾನು ವಾಪಸ್ಸು ನೋಡಕ್ಕೆ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ಇಂಥ ಸ್ನೇಹಿತರೆ ನಮ್ಮ ಊರಿಗೆ ಬಂದಿದ್ದೀನಿ. ಎಷ್ಟೋ ವರ್ಷ ನಂತರ ಕೆರೆ ಇದೆ. 10 ವರ್ಷ ಇದ್ದರೂ ನೀರು ಖಾಲಿ ಆಗಲ್ಲ. ಜನಗಳೆಲ್ಲ ಇಲ್ಲಿ ನೀರು ಕುಡಿತಾರೆ ಸ್ನೇಹಿತರೆ. ಚಿಕ್ಕ ವಯಸ್ಸಾಗಿರೋದು ಜಾರು ಬಂದೆ ಆಗ್ತಿದ್ವಿ. ಇಂತೂ ನಾವು ಭಾಳ ಖುಷಿ ಆಗ್ತಾಯಿದೆ ನಮ್ಮ ಊರಿಗೆ ಬಂದು. ಇಲ್ಲೇ ಇದೆ ಸ್ನೇಹಿತರೆ, ನಮ್ಮ ಕೆರೆಗಳು ಇಲ್ಲೇ ಇದೆ ನೋಡಿ. ಕುಡಿಯೋ ನೀರು ಕೆರೆ ಇಲ್ಲೇ ಇದೆ. ಇದೇ ಮೆಟ್ಲು ನೋಡಿ ಸ್ನೇಹಿತರೆ. ಯಾವಾಗಲೂ ಕುಡಿ ನೀರೆಲ್ಲ ಜನಗಳೆಲ್ಲ ಇದನ್ನೇ ಉಪಯೋಗಿಸ್ತಾರೆ ಸ್ನೇಹಿತರೆ. ನಾನು ಕೆರೆ ಐತಂತ ಹೇಳಿದ್ನಲ್ಲ, ಇದೇ ಕೆರೆ ನೋಡಿ ಸ್ನೇಹಿತರೆ. ಎಲ್ಲ ಜನಗಳೆಲ್ಲ ಇದನ್ನೇ ನೀರು ಉಪಯೋಗಿಸ್ತಾರೆ. ಒಳ್ಳೆ ಕುಡಿಯೋಕ್ಕೆ ನೀರು ಅಂದರೆ ಇದು ತುಂಬ ಶುದ್ಧವಾದ ನೀರು. ಇಲ್ಲೆಲ್ಲ ನಾನು ಚಿಕ್ಕ ವಯಸ್ಸಿಗೆಲ್ಲ ಓಡಾಡ್ತಿದ್ದೆ. ಇದು 5 ವರ್ಷಕ್ಕೊಮ್ಮೆ 10 ವರ್ಷಕ್ಕೊಮ್ಮೆ ನೀರು ಒಂದು ಸಲ ಕೆರೆ ಫುಲ್ಲು ತುಂಬಿತ್ತು ಸ್ನೇಹಿತರೆ. ತುಂಬಿತಂದ್ರೆ ದನ ಕರುಗಳಿಗೆಲ್ಲ ಇದನ್ನೇ ಯೂಸ್ ಮಾಡ್ತಾರೆ. ಜನರೆಲ್ಲ ನೀರೆಲ್ಲ ಕುಡಿಯೋಕೆ ಇದನ್ನೇ ಯೂಸ್ ಮಾಡ್ತಾರೆ. ಆಮೇಲೆ ಸುತ್ತಮುತ್ತಲು ದನಗಳನ್ನ ಕರುಗಳನ್ನ ಯಾವುದೋ ಕಾರಣಕ್ಕೂ ಇಲ್ಲಿ ಬಿಡೋದಿಲ್ಲ ಸ್ನೇಹಿತರೆ. ಅಂಥ ಜನಗಳು ಪಂಚಾಯಿತಿ ಇದೆ. ಅಕಸ್ಮಾತ್ ಬಿಟ್ಟರೆ ಪಂಚಾಯಿತಿಯಿಂದ ದಂಡ ಹಾಕ್ತಾರೆ ಸ್ನೇಹಿತರೆ. ಈ ನೀರು ಶುದ್ಧವಾದ ನೀರು ಕುಡಿತಾ ಇದ್ದೀನಿ. ಎಷ್ಟೋ ವರ್ಷ ನಂತರ ಬಿಟ್ಟು ಈ ನೀರು ಕುಡಿತಾ ಇದ್ದೀನಿ. ತುಂಬ ರುಚಿಯಾಗಿದೆ ನೀರು, ತುಂಬ ಟೇಸ್ಟಿಯಾಗಿದೆ ನೋಡಿ ಸ್ನೇಹಿತರೆ. ಸುತ್ತಮುತ್ತಲು ಯಾವ ದನಗಳು ಬಿಟ್ಟರೆ ಅಂದರೆ ಅವ್ರಿಗೆ ಸುಮೂಲವಾಗಿ ದಂಡ ಹಾಕ್ತಾರೆ ಪಂಚಾಯಿತಿಯಿಂದ. ಬನ್ನಿ ಸ್ನೇಹಿತರೆ, ಎಷ್ಟೋ ವರ್ಷ ನಂತರ ನನ್ನ ಫ್ರೆಂಡ್ ನೋಡಕ್ಕೆ ಬಂತಿದ್ದೀನಿ. ಇಬ್ಬರು ಚಡ್ಡಿ ದೋಸ್ತುಗಳೇ, ಇಬ್ಬರು ಕಿತ್ತಾಡ್ತಿರ್ತೀವಿ ಅವನು ನಾನು. ಬನ್ನಿ ಸ್ನೇಹಿತರೆ, ತೋರಿಸ್ತೀನಿ ಒಳಗಡೆ. ಪ್ರಕಾಶ್ ಇವನ ನೋಡಿ ಸ್ನೇಹಿತರೆ, ನಮ್ಮ ಚಡ್ಡಿ ದೋಸ್ತು. ಇಬ್ಬರು ಚಿಕ್ಕ ವಯಸ್ಸಿಗೆ ಭಾಳ ಗುದ್ದಾಡ್ತೀವಿ. ಇವಾಗ ನಿಮ್ಗೆ ಏನು ಸಿಟ್ಟಂದ್ರೆ ಲೇ ಅಂದ್ರೆ ನನಗೆ ಕೂಡ ಫೈಟಿಂಗ್ ಬರೋಲ್ಲ. ಅದ್ರ ಬಗ್ಗೆ ಮಾತಾಡ. ಎಲ್ಲರಿಗೂ ನಮಸ್ಕಾರ. ನಾವಿಬ್ಬರು ಆತ್ಮೀಯ ಸ್ನೇಹಿತರು, ಸಣ್ಣಂದಿನ ಬಂದವರು. ಆಮೇಲೆ ಚಿಕ್ಕ ವಯಸ್ಸಿಂದ ಅಂತಂದ್ರೆ ಸುಮಾರು ಒಂದು 8 ವರ್ಷದಿಂದ ಗೆಳ್ತಾನ. ಅದಕ್ಕಿಂತ ಬಿಫೋರ್ ಇದ್ದವ್ರು ಗೆಳ್ತಾನ. ಆಮೇಲೆ ನಮ್ಮೂರಲ್ಲಿನ ಇದ್ದು ಕೆಲಸ ಮಾಡಿ ದುಡಿದು ಇವತ್ತಿನ ಮಟ್ಟಕ್ಕೆ ಒಂದು ಯೂಟ್ಯೂಬ್ ಚಾನಲ್ ಆಗಲಿ ಅಥವಾ ಇವತ್ತು ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾನ ಅಂತಂದ್ರೆ ಅವನ ಸ್ವಂತ ಒಂದು ಇಚ್ಛೆಯಿಂದ ಅಥವಾ ಸ್ವಂತ ಒಂದು ದುಡಿಮೆಯಿಂದನ ಬಂದಾನ. ಎಲ್ಲರೂ ಸಪೋರ್ಟ್ ಮಾಡ್ರಿ, ನಾವೆಲ್ಲರೂ ಸಪೋರ್ಟ್ ಆಗಿರ್ತೀವಿ. ನಿಮ್ದು ಒಂದೇನು ಆಶೀರ್ವಾದ ಇರ್ಬೇಕು ಅವನಲ್ಲಿ. ಆಮೇಲೆ ಏನ್ ಮಾಡಿದ ಸ್ನೇಹಿತರೆ, ನಾನು ಇಲ್ಲಿ ಚಳಿ ತಗೊಂಡು ಹೋಗ್ತಿದ್ದೆ. ಹೋದಾಗ ಬೇಲಿಯ ಕುಂತ್ಬಿಟ್ಟಿದ್ದೆ. ದೊಡ್ಡ ನಾಗರಾವ್ ಬಂದ್ಬಿಟ್ಟಿತ್ತು. ಸಾತ್ನೆ ಬಿದ್ದಂತ ಓಡೋದಾಗ ಏನಾಗ್ಲಿ ಅಂತ ಹೊರಗೆ ಬಂದು ಕೇಳ್ದವ. ಸಣ್ಣ ಪುಟ್ಟ ಒಂದು ಕ್ಲಾಸಸ್ ಆಗಲಿ ಕಾಮಿಡಿ ಆಗಲಿ ಇದ್ದಿದ್ದೆ. ಇದೇ ನೋಡಿದ ಸ್ನೇಹಿತರೆ ಅಷ್ಟ ಮಕ್ಕಳಿಲ್ಲ. ಇಲ್ಲಿ ಮೊದಲು ಬಿದ್ದಿದ್ದಿಲ್ಲ. ಬಟ್ ಇಲ್ಲಿ ಕೆಸರು ಭಾಳ. ಇಬ್ರು ತೆಕ್ಕೆ ಮೆಕ್ಕ ಬಿದ್ದೀವಿ, ಉಳ್ಳಾಡ್ಬಿಟ್ಟಿವಿ. ನೋಡೋದು ಬಿಟ್ಟು ಉಳ್ಳಾಡ್ಬಿಟ್ಟಿವಿ ಇಷ್ಟೆಲ್ಲ. ಇದೇ ನಮ್ದು ಅಡ್ಡ. ರಾತ್ರಿ ಎಲ್ಲ ಊಟ ಆದ್ಮೇಲೆ ಕಂಬಳಿ ಹೊತ್ಕೊಂಡು ಮಕ್ಕಳು ಕತೆ ಹೇಳ್ಕೊಂಡು ಮಕ್ಕೊಂಡ್ಬಿಡೋದು. ಅವಾಗೇನು ಮಾಡ್ತಿದ್ವಿ, ಬಟ್ ಅವಾಗೆಲ್ಲ ಫೋನ್ಗಳು ಇದ್ದಿದ್ದಿಲ್ಲ. ಚಿಕ್ಕ ವಯಸ್ಸಿಗೆ ಗಾಳಿಪಟ ಆರಿಸ್ಬೇಕು ಅಂತಂದ್ರೂ ಒಂದು 12 ಕಡ್ಡಿ ಇದ್ದಾಗ ಗಾಳಿಪಟ ಮಾಡಿಕೊಂಡು ಹಗ್ಗ ಕಟ್ಬಿಟ್ಟು ಎಬ್ಬಿಸ್ಬಿಡೋದು.
ಬಟ್ ಫೋನ್ಯಾಗ ಮಾತಾಡ್ಬೇಕನ್ನೋದು ಭಾಳ ಆಸೆ. ಅವಾಗ ಏನಿತ್ತು ಬೇಕಂದ್ರೆ ಅದು ಉದಿನ ಕಡ್ಡಿ ಬಂಡಲ್ ಬರ್ತಿತ್ತಲ್ಲ ಸೆಂಟ್ರಲ್ಲಿ, ಅದನ್ನು ಆಚೆ ಕಟ್ ಮಾಡಿಬಿಟ್ಟು ಅದಕ್ಕೆ ದಾರ ಹಾಕ್ಬಿಟ್ಟು ಲ್ಯಾಬ್ ಹಚ್ಬಿಟ್ಟು ಆ ಕಡೆ ಮಳೆಗೆ ಬೇಕಿದ್ದಾಗ ಅವ ಮಾತಾಡೋದು, ಈ ಕಡೆ ಮಳೆಗೆ ಬೇಕಿದ್ದಾಗ ನಾವು ಮಾತಾಡೋದು. ಅವಾಗೆಲ್ಲ ಭಾಳ ನೆನಪು ಬರ್ತದೆ ಅವಾಗೆಲ್ಲ. ಅದು ಏನಿತ್ತು ಅಂತಂದ್ರೆ 1970 ಸೊ ಮೊಬೈಲ್ ಸ್ಟಾರ್ಟ್ ಆಗೋದು. ನಮ್ಮ ಕಡೆ ಇತ್ತು ಅವಾಗ ಅಷ್ಟೊಂದು ಮೊಬೈಲ್ಗಳು ವ್ಯವಸ್ಥಿತವಾಗಿ ಏನೂ ಇರಲಿಲ್ಲ. ಹಳ್ಳಿ ಪರಿಸರದೊಳಗೆ ಹೋಗ್ತಾ ಇರುವಾಗ ಯಾವುದೇ ವಿಚಾರ ಆಗಲಿ ಏನ ಅಂತ ಎಲ್ಲ ಈಗಲ ಟ್ರೆಂಡ್ ಪ್ರಕಾರ ಇದ್ದಿದ್ದಿಲ್ಲ. ಅವಾಗ ನನ್ನ ಗೆಳತನ ಏನಿತ್ತು ಅಂದ್ರೆ ಪ್ಯೂರ್ ಪ್ರತಿಯೊಂದು ವಿಷಯದಾಗೂ ನನ್ನವನ ಸ್ವಲ್ಪ ಮಧ್ಯದೊಳಗೆ ಕ್ಲಾಸಸ್ ಇದ್ದೇ ಇರ್ತಿತ್ತು, ಜಗಳಗಳು ಇದ್ದೇ ಇರ್ತಿತ್ತು. ಒಂದೊಂದು ರೀತಿ ಒಳಗೆ ಈ ಕಡೆ ಬಂದಾಗಲಿ ಆ ಕಡೆ ಬಂದಾಗಲಿ ಎರಡು ಮನೆಗೆ ಬಂದ ಅಂತ ತಿಳ್ಕೊಂಡು ನಾವು ಎಲ್ಲ ಕೆಲಸಗಳು ಮಾಡ್ತಿದ್ದೇವೆ. ಅವನು ಮಾಡ್ತಿದ್ದ, ಬರ್ತಿದ್ದ, ಹೋಗ್ತಿದ್ದ, ಎಲ್ಲ ಇರ್ತಿತ್ತು. ಅದಿದ್ದಾಗ ಏನಾಗ್ತಿತ್ತು ಅಂತಂದ್ರೆ ಈ ಮಧ್ಯದೊಳಗೇನು ಇಂಟರ್ನೆಟ್ ಸೇವೆಗಳು ಇಂಥವೆಲ್ಲ ಆಗಲು ಇನ್ನೂ ಜನ್ರೇಷನ್ಸ್ ಅಷ್ಟು ಸೌಲಭ್ಯಗಳು ಇದ್ದಿದ್ದಿಲ್ಲ. ಸೊ ಅವಾಗ ಸ್ಟಾರ್ಟ್ ಆಗಿದ್ದೆ ಯಾವಾಗ ಅಂತಂದ್ರೆ ನಮ್ಮ ಇವನ ನಡುವೆ ಇನ್ನೂ ಫ್ರೆಂಡ್ಶಿಪ್ ಗಾಢವಾಗಿ ಬೆಳಿಲಿಕ್ಕೆ ಕಾರಣ ಅಂತಂದಾಗ ಅವಾಗೂ ಭಾಳ ಗಾಢವಾಗೇ ಇತ್ತು. ಸೊ ಯಾವಾಗಿಂದ 1997-98 2000 ಇಸ್ವಿ ಒಳಗನ ಇವನು ಬಂದಿದ್ದು. 2000ದಿಂದ 2003 2004 2005 ಅದನ್ನ 2005 ಗ್ಯಾಪಿಂಗ್ ಅಲ್ಲಿಂದ ರಿಟರ್ನ್ ಬಂದಿದ್ದು. ಯಾವಾಗ 2008-09 ಈ ಟೆಕ್ನಾಲಜಿ ಯಾವಾಗ ಇಂಪ್ರೂವ್ಮೆಂಟ್ ಆಗ್ತಾ ಬಂತು ಅಥವಾ ಎಲ್ಲರಿಗೂ ಒಬ್ರಿಗೊಬ್ರು ಕಮ್ಯುನಿಕೇಶನ್ಸ್ ಸಿಗ್ಲಿಕ್ಕತ್ತು ಅಂದ್ರೆ ಮೊಬೈಲ್ ಮುಖಾಂತರ ಯಾವಾಗ ಸಿಗ್ಲಿಕ್ಕತ್ತು ಅವಾಗ ನಮ್ಮ ಅವನ ಮತ್ತಷ್ಟು ರೀಫೈಂಡಿಂಗ್ ಆಯ್ತು. ಯಾವಾಗಂದ್ರೆ ಹಳೆಯ ಗೆಳತನಗಳು ಎಲ್ಲವೂ ರೀಫೈಂಡಿಂಗ್ ಆಗ್ತಾ ಬಂತು. ಅವಾಗಿಂದ ಮತ್ತಷ್ಟು ನಮ್ಗೆ ಪ್ರಕಾಶದ ಗೆಳತನ ಜಾಸ್ತಿ ಆಗ್ತಾ ಬಂತು. ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂ ಆಗೇ ಇದೆ ಈ ಜರ್ನಿ. ಹಿಂಗೆ ಇರ್ಲಿ ಯಾವಾಗ ಮದುವೆ ಆಗಿಲ್ಲ ಎರಡು ಮಕ್ಕಳು ಅದ. ಇದೆ ನಾನು ಆಡಿ ಬೆಳೆದಂಥ ಮನೆ ಇದು. ನಮ್ಮ ಕಾಕಾರು ಅಂದ್ರೆ ಮಗನಕ್ಕಿಂತ ಹೆಚ್ಚು ನೋಡ್ಕೊತಿದ್ರು. ಈಗ ಅದಕ್ಕಿಂತ ಹೆಚ್ಚು ಅಂದ್ರೆ ನಮ್ಮ ಅಕ್ಕವ ಅಂತೀವಿ ಅಂದ್ರೆ ಹಡ್ದ ತಾಯಿಕ್ಕಿಂತ ಹೆಚ್ಚು. ಬಟ್ ಏನು ಯಾವಾಗ ನೋಡಿದ್ರು ಒಂದು ಇವ್ರ ಕಡೆ ಇದ್ದ ಮ್ಯಾಗ ನಾನು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದು, ಚೆನ್ನಾಗಿ ಒಳ್ಳೆ ಜೀವನದಾಗ ಒಳ್ಳೆಯ ವ್ಯಕ್ತಿ ಆಗಿದ್ದಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಮನೆಯಾಗಂತ ಇದ್ದಿದ್ದು ನನಗೆ ಒಳ್ಳೇದಾಗೈತಿ. ಈಗಲೂ ಆರಾಮದೀನಿ. ಆದರೆ ಏನು ಹಳೆಯ ನೆನಪುಗಳೆಲ್ಲ ಮತ್ತೆ ಮೆಲುಕು ಹಾಕಕ್ಕೆ ನಾನು ಬಂದಿದ್ದೀನಿ. ಈ ಡೋಣಿ ಐತಲ್ಲ ಎಷ್ಟು ಒಂದು 4 ಕೊಡ ಒಂದು ಈ ಡೋಣಿ ತುಂಬಿಸ್ತಿದ ತಕ್ಷಣ ಬಟ್ ಈ ಡೋಣಿ ತುಂಬಿಸ್ತಿದ್ಕೊಳ್ಳ ಒಂದು ಕರ ಬರಲಿ ಏನೋ ಬರಲ್ಲ ಆಕಳ ಬರಲಿ ಕುಡಿದ ತಕ್ಷಣ ಮತ್ತೆ ನೀರಿಗೆ ಅಡ್ಕೊಂಡು ಹೊಡ್ತಾನೆ ಇರಬೇಕು. ಮತ್ತೆ ಇನ್ನೊಂದು ಆಕಳ ಹುಚ್ಚು ಹೋಯ್ತೈತೆ ಅಂತಂದ್ರೆ ಅಲ್ಲೊಂದು ಡಬ್ಬಿ ಇಡಬೇಕು. ಈ ಥರ ಸಿಚುವೇಶನ್. ಬಟ್ ಈ ಮನೇಲಿ ನಾನು ಚೆನ್ನಾಗಿ ಬೆಳೆದಿದ್ದೀನಿ, ಹಳೆ ನೆನಪು ಬಂದಿದ್ದೀನಿ ಅಷ್ಟೇ. ಇದು ನೋಡಿ ಸ್ನೇಹಿತರೆ, ಇದು ಹಾಕೋದು ಬಾದ್ಲಿ, ಇದಕ್ಕೆ ಎಲ್ಲ ಒಟ್ಟು ಹಾಕೋದು. ಬಟ್ ಈಗಿನ ಹಸುಗಳದಾವಲ್ಲ ಪ್ಯೂರ್ ಹಾಲುಗಳು ಕೊಡ್ತೈತಿ. ಈ ಹೊರಗಿನ ಆಟೋಗಳದಾವಲ್ಲ ಪ್ಲಾಸ್ಟಿಕ್ ತಿಂದು ಅದು ತಿಂದು ಹಾಲುಗಳೆಲ್ಲ ಏನು ಪ್ಯೂರ್ ಬರೋಂಗಿಲ್ಲ. ಕೆಲವು ಈಗಿನ ಹಳ್ಳಿಯಾಗ ಅದಾವ ಹಸುಗಳು ದನಗಳು ಅದಾವ ಅಂತಂದರೆ ಈ ಲಿಂಗಾಳ ಅನ್ನೋದು ಊರಲ್ಲಿ ಇನ್ನೂ ಇದಾವೆ. ಬೇರೆ ಊರಲ್ಲಿ ಏನಿದೆ ನೋಡೋ ಎಲ್ಲ ಕಳೆದು ಮಾರ್ಕೊಂಡು ತಿಂದು ಎಲ್ಲ ಇದು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈಗಲೂ ಉಳಿಸ್ಕೊಳ್ಳಿ, ಹಸುಗಳನ್ನ ಉಳಿಸ್ಕೊಳ್ಳಿ. ಹಸು ಹಾಲು ಶ್ರೇಷ್ಠ. ಅದನ್ನು ಚೆನ್ನಾಗಿ ಮೇಯಿಸಿದ್ರೆ ನಮ್ಗೆ ಹಾಲು ಕೊಡುತ್ತೆ. ಒಳ್ಳೆ ಹಸುಗಳು ಜವಾರಿ. ಇದು ಇವಾಗಿನ ತೋರಿಸಿದ್ರೆ ಇವಾಗಿನ ಆ ಹಸುವಿನ ಮರಿ ಇದು. ನೀವು ಮಾತಾಡಿ ಆ ಹಸುವಿನ ಮರಿ. ಸೊ 2 ಜವಾರಿನ ಏನಿದ್ರು ಪ್ರಕಾಶ್ ಮಾತಾಡ್ಬೇಕು. ಏನಿಲ್ಲ, ಹಸುಗಳು ಸಾಕೋದಂದ್ರೆ ಹಸು ಅಂದ್ರೆ ಭಾಳ ಇಷ್ಟ ನನಗೆ. ಕರ ಅಂದ್ರೆ ಭಾಳ ಇಷ್ಟ. ಅವಾಗೆಲ್ಲ ನಮ್ಮ ಕಾಕರು ಹೋರಿ ಗೀರು ಭಾಳ ಇದ್ವು. ಬಟ್ ಭಾಳ ಇಷ್ಟ ಕರ ಅಂದ್ರೆ, ಹಸು ಅಂದ್ರೆ ಭಾಳ ಇಷ್ಟ. ಎತ್ತಂದ್ರೆ ಇಷ್ಟ, ಚಕ್ರಿ ಅಂದ್ರೆ ಇಷ್ಟ. ಅಂದರೆ ಈಗೂ ವ್ಯವಸಾಯ ಮಾಡ್ಬೇಕನ್ನೋದು ಈಗ ಭಾಳ ತುಂಬ ಇಷ್ಟ. ಬಟ್ ನಮ್ಮಪ್ಪ ಹೊಲ ಇಲ್ಲ, ಮನೆ ಇಲ್ಲ, ಇದ್ದಿದ್ದ ಹೊಲಗಳೆಲ್ಲ ಮಾಡಿಬಿಟ್ರೆ ಈಗ ವ್ಯವಸಾಯ ಮಾಡ್ಬೇಕಂದ್ರೆ ಏನು ಹೊಲ ಇಲ್ಲ. ಫೋಟೋ ತೆಗಿ.
ಅವಾಗಿನ ಜನ್ರೇಷನ್ಗೆ ಈಗಿನ ಜನ್ರೇಷನ್ಗೆ ಅವಾಗೆಲ್ಲ ಹಳ್ಳಿ ಮಂದಿ ಬರ್ತಿದ್ರು ಊರಿಗೆ ಬರ್ತಿದ್ದಾರೆ. ಏನೋ ಒಂದು ಮರ್ಡರ್ ಆಗಲಿ, ಏನೋ ಒಂದು ಜಗಳ ಆಗಲಿ, ಕೆರೆಯಾಗ ನೀರಾಗ ಚಪ್ಪಲ್ಗಾಲ ದಂಡ ಹಾಕ್ತಾರಲ್ಲ ಅದ್ರ ಬಗ್ಗೆ ಈಗಿನ ಹಂಗ ಇದೆ. ಇದುವರೆಗೂ ಇಲ್ಲಿ ಪೊಲೀಸರು ಏನೋ ಸಂಬಳ ಅದು ಏನಾದರೂ ಬಂದಿಲ್ಲ. ಎಲ್ಲ ಪಂಚಾಯತಿ ಮೂಲಕದಿಂದ ನಡೀತಿದೆ. ಒಟ್ಟ ಹಳೆ ಪದ್ಧತಿ ಏನಾಯ್ತು ಇನ್ನೂ ಉಳ್ಕೊಂಡೈತೆ. ಬೇರೆ ಊರಾಗಂದ್ರೆ ಎಲ್ಲ ಸತ್ತೋಗ್ಬಿಟ್ಟೈತೆ. ಈ ಊರಾಗಂತೂ ಇನ್ನೂ ಜೀವಂತ ಐತೆ. ಚಹಾದ ಅಂಗಡಿ ಸತಿಗೆ ಇಲ್ಲ. ನಾನು ಅನ್ಕೊಂಡ ಪ್ರಕಾರ ಹಂಗೆ ಐತಿ. ಮತ್ತೆ ಚೇಂಜ್ ಆಗಿಲ್ಲ. ಅದಕ್ಕೆ ಈ ಊರು ನಾವು ಭಾಳ ಇಷ್ಟಪಡೋದು. ಇದೇ ನೋಡಿ ನಮ್ದೆಲ್ಲ ಬಳಗ, ನಮ್ಮ ಅಪ್ಪನ ಬಳಗ ಎಲ್ಲ ಇದೆ. ಅಪ್ಪ ಅಂತೂ ಚೆನ್ನಾಗಿ ಮಾಡೋದಿಲ್ಲ ಸಾಕು ಮಾಡ. ನಮ್ಮ ಅಮ್ಮರು ಸಣ್ಣ ವಿಷಯದಾಗ ಭಾಳ ಚಲೋ ನೋಡ್ಕೊತಿದ್ರು. ಅವಾಗೆಲ್ಲ ಸಣ್ಣ ಭಾಳ ಓಡಾಡ್ತಿದ್ವಿ. ಚಡ್ಡಿ ಹಾಕೊಂಡೆಲ್ಲ ಓಡಾಡ್ತಿದ್ವಿ. ಟಿವಿ ನೋಡಕ್ಕೆ ಡಿಡಿ ಒಂದಿತ್ತು. ಅವಾಗ ರೈತರ ಶನಿವಾರ ಅಮ್ಮರು ಅಪ್ಪರು ಇಲ್ಲೇ ಇದ್ರು. ಅವಾಗ ಅವ್ರು ಹೋದ್ಮೇಲೆ ನಾನು ಇಲ್ಲಿ ಬಂದೆ ಶೀತಕ್ಕೆ. ಸುಮಾರು ಒಂದು 8 ವರ್ಷ ಜೀತ ಮಾಡಿದ್ದೆ. ಆರಾಮದಿನ ಅವಾಗೆಲ್ಲ ಮೇವು ಎಲ್ಲ ರೋಜೆಲ್ಲ ರಾಡೆಲ್ಲ ಮೊಣಕಾಲು ಮಟ್ಟ ಕೆಸರು. ಅವಾಗ ಈಗೆಲ್ಲ ಕಾಂಕ್ರೀಟ್ ಆಗೈತಿ. ಹಳೆ ಮನೆ ಅದು ಹಳೆ ಮನೆ ಸುಮಾರು ವರ್ಷ 150 ವರ್ಷದ 400 ವರ್ಷದ ಮಾತಾಡಿ ಭಾಳ ಮುಂದೆ ಬಾಯಿಲೆ ಮುಂದೆ ಬಾರ. ಅಷ್ಟು ದೂರ ಬೇಡ ಇಲ್ಲಿಂದ ನಮ್ಮಂತೂ ಮಾತಾಡ್ತೀವಿ. ಮತ್ತೆ ಮಗಳು ಇವಾಗ ಇಲ್ಲೇ ಇಲ್ಲಿ ಮನೆ ಹಾಕ್ಬಿಟ್ರು. ಇಲ್ಲೇ ಇರ್ತೀವಿ. ಏನ್ ಮಾತಾಡ್ತಾರ ಎಲ್ಲರೂ ಇಲ್ಲೆಲ್ಲ ಪೂರ ರಿಲೇಷನ್ ಪೂರ ಎಲ್ಲ ಇದೆ. ಆಡಿ ಬೆಳೆದು ಇದು ಟೋಟಲ್ ಅಂಗಡಿ ಬ್ರದರ್ಸ್ ಫ್ಯಾಮಿಲಿ. ಅಂಗಡಿಯಾರ ಮನೆ. ಇದ್ರ ಒಳಗನ ಪ್ರಕಾಶ್ ತೊರಗಲ್ ಅನ್ನೋನು ಸಹ ಒಂದು ಫ್ಯಾಮಿಲಿ ಮೆಂಬರ್. 8 ವರ್ಷದಿಂದ ಇಲ್ಲೇ ನಮ್ಮ ಮನೆಯಾಗ ಇದ್ದು ಜೀತ ಮಾಡಿ ಅಥವಾ ಏನೋ ದಿನಬಳಕೆ ಒಳಗೆ ಬಂದಂಥ ವ್ಯಕ್ತಿ. ಸೊ ಅವ್ರ ತಂದೆ ಕಾಲದಿಂದನೂ ನಮ್ಮಲ್ಲಿನ ಏನೋ ಕೆಲಸ ಮಾಡಿದವನ ವ್ಯಕ್ತಿ. ಈಗ ನಾವು ಊರೆಲ್ಲ ಈ ಕಡೆ ಶಿಫ್ಟ್ ಆಗಕ್ಕೆ ಕಾರಣ ಏನಂತಂದ್ರೆ ಓಲ್ಡ್ ಹಳೆ ಮನೆಯನ್ನ ನಾವು ಬಿಚ್ಚಿರೋ ಕಾರಣದಿಂದ ಈಗ ಅದು 200 ವರ್ಷದ ಕಾಲದ ಮನೆ. ಆ ರೀತಿಯಿಂದಾಗಿ ಈಗ ಹೊಸ ಕನ್ಸ್ಟ್ರಕ್ಷನ್ ನಡೆದಿರೋದ್ರಿಂದ ಇವರೆಲ್ಲ ಈ ಕಡೆಯಿಂದ ಬಳಗೆಲ್ಲ ಕುಳಿತು ಇವರು ಅಕ್ಕ, ದೊಡ್ಡಕ್ಕ, ಇವರು ದೊಡ್ಡಣ್ಣವರು, ಇವರು ದೊಡ್ಡಣ್ಣವರು, ಇವರು ಸಣ್ಣಕ್ಕ, ಇವರು ಎಲ್ಲ ಗುರುತು ಬಾಬಿ ಅವರು, ವೈನಿ. ಈ ನಮ್ಮ ಉತ್ತರ ಕರ್ನಾಟಕ ಭಾಷೆದೊಳಗೆ ವೈನಿ, ಅಲ್ಲಿ ಬೆಂಗಳೂರು ಭಾಷೆದೊಳಗೆ ಅಂತಂದ್ರೆ ಅತ್ತಿಗೆ. ಅವರೆಲ್ಲ ಅವ್ರ ಸಂಬಂಧ ಹುಡುಗರು, ಅವರ ಮಕ್ಕಳು, ಅವರು ದೊಡ್ಡವ್ರ ಮಗ, ಅವ್ರು ಸಣ್ಣವರು, ಅವರು ದೊಡ್ಡವ್ರ ಮಗ. ಹಿಂಗಾಗಿ ಇದೊಂದು ಪರಿಸರ. ಇದು ಅಂಗಡಿ ಫ್ಯಾಮಿಲಿಯ ಒಂದು ಕುಟುಂಬ. ಈ ಹೊಸ ಕನ್ಸ್ಟ್ರಕ್ಷನ್ ಏನು ನಡೆದತ್ತೋ ಅದು ಇವರು ದೊಡ್ಡ ಅಕ್ಕ ಅವ್ರ ಮಗ ರಾಕೇಶ್ ಅಂತೇಳಿ ಒಂದ ಏಜ್ನವ್ರ. ನಾವು ರಾಕೇಶ್ ಆಗ್ಲಿ, ನಾನಾಗ್ಲಿ, ಪ್ರಕಾಶ್ ಆಗ್ಲಿ ಎಲ್ಲ ಒಂದ ಏಜ್ನವ್ರ. ಸೊ ಎಲ್ಲರೂ ಕೂಡ ಪಳಗಿ ಇಲ್ಲೆಲ್ಲ ಆಟ ಆಡಿ ಬೆಳೆದಂಥವ್ರು.
ಈ ಒಂದೇನೋ ಹಿಂಗಾಗಿ ಏನು ಮಾಡ್ತಿದ್ದಾನ ಒಂದು ಚಾನಲ್ ಮುಖಾಂತರ ಹೊರಗಡೆ ಬರ್ತಾ ಒಂದು ಶಾರ್ಟ್ ಮೂವಿ ಆಗಲಿ ಅಥವಾ ಏನೋ ಒಂದು ಕಾರ್ಯಕ್ರಮವನ್ನು ಮಾಡಕತ್ತಿದ್ದಾನೆ. ಎಲ್ಲರೂ ಸಪೋರ್ಟ್ ಇರಲಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪನ ಬಳಗ. ಜೈ ಕರ್ನಾಟಕ ಮಾತೆ.